ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟಿಗೆ ಬಾಲಕಿ ಬಲಿಯಾದಂತ ಆರೋಪ. ನಕಲಿ ವೈದ್ಯನ ಇಂಜೆಕ್ಷನ್ಗೆ 8 ವರ್ಷದ ಬಾಲಕಿ ಮೃತಪಟ್ಟ. ಕೋಲಾರದ ದೊಡ್ಡ ಈಗಲೂರು ಗ್ರಾಮದಲ್ಲಿ ನಡೆದಂತ ಘಟನೆ. ನಕಲಿ ವೈದ್ಯನ ಇಂಜೆಕ್ಷನ್ಗೆ 8 ವರ್ಷದ ಬಾಲಕಿ ಬಲಿಯಾದ್ಲ. 8 ವರ್ಷದ ತಾನವಿ ರಕ್ತದ ವಾಂತಿ ಮಾಡಿ ಮೃತಪಟ್ಟಂತಹ ಬಾಲಕಿ. ದೊಡ್ಡವರಿಗೆ ನೀಡೋ ಇಂಜೆಕ್ಷನ್ ಅನ್ನ ಬಾಲಕಿಗೆ ನೀಡಿದ್ರಿಂದ ಮೃತಪಟ್ಟಿದ್ದಾಳೆ ಅಂತ ಆರೋಪ ಮಾಡ್ತಾ ಇರೋದು. ತಾನವಿಗೆ ಜ್ವರ ಇದ್ದಿದ್ದಕ್ಕೆ ಪೋಷಕರು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ರು. ಸಂತೆಹಳ್ಳಿ ಗ್ರಾಮದಲ್ಲಿರುವಂತಹ ಈ ಕ್ಲಿನಿಕ್ ನಲ್ಲಿ ತಾನವಿಗೆ ಚಿಕಿತ್ಸೆ ನೀಡಲಾಯಿತು. ಸಂಬಂಧವೇ ಇಲ್ಲದ ಇಂಜೆಕ್ಷನ್ ಅನ್ನ ನಕಲಿ ಕ್ಲಿನಿಕ್ ನ ವೈದ್ಯ ಕೊಟ್ಟಿದ್ದಾನೆ ಅನ್ನೋದು ಮೃತ ತಾನವಿ ಕುಟುಂಬಸ್ಥರ ಆರೋಪ. 2 ದಿನದಿಂದ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ವಿಪರೀತ ನೋವಿತ್ತು. ರಕ್ತ ಹೆಪ್ಪುಗಟ್ಟಿ ಮಾಲೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಬಾಲಕಿ ಮೃತಪಟ್ಟಿದ್ದಾಳೆ. ನನ್ನ ಮಗಳಿಗೆ ಆದಂಥ ಅನ್ಯಾಯ ಬೇರೆ ಯಾರ ಮಕ್ಕಳಿಗೂ ಆಗಬಾರ್ದು ಅನ್ನೋದು. ನನ್ನ ಮಗಳಿಗೆ 8.5 ಇಯರ್ಸ್ ಓಲ್ಡ್ ಇದೆ. ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ. ಒಂದು 2 ದಿನದಲ್ಲಿ ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಯೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡಿಕೊಂಡು ಡೆಡ್ ಆಗಿದ್ದಾರೆ. ಎಷ್ಟು ದಿವಸದಿಂದ ಇತ್ತು ಜ್ವರ? 3 ಡೇಸ್. ಆ್ಯಕ್ಚುಲಿ ಮಂಡೇ ಬಂದು ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು. ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ. ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸಂತಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ನನ್ನ ಮಗಳಿಗೆ ಇನ್ನೆಷ್ಟು ಬಡ ಮಕ್ಕಳು ಇದರಿಂದ ಜೀವವನ್ನು ಕಳ್ಕೊಳ್ಬೇಕು, ಇನ್ನೆಷ್ಟು ತಂದೆ ತಾಯಿ ತಮ್ಮ ಮಕ್ಕಳನ್ನ ಕಳ್ಕೊಳ್ಬೇಕು. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಎಲ್ರಿಗೂ ಗೊತ್ತು. ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳು ತಮ್ಮ ಕಾರ್ಯವನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಗೊತ್ತಿದ್ರೂ ಕೂಡ ಯಾಕೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ? ಇನ್ನೆಷ್ಟು ಬಲಿದಾನ ಅವ್ರಿಗೆ ಬೇಕು? ಈ ಬಡ ಮಕ್ಕಳನ್ನ ಜೀವಗಳು ಇನ್ನೆಷ್ಟು ಬೇಕು ಅವರಿಗೆ? ಸೊ ದಯಮಾಡಿ ತಾವೆಲ್ಲ ಮೀಡಿಯಾ ಮಿತ್ರರು ಏನಿದ್ದೀರಿ ಎಲ್ಲರೂ ಕೂಡ ಈ ಒಂದು ಸಾವಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅವರು ಇಷ್ಟೆಲ್ಲ ಇಶ್ಯೂ ಮಾಡಬೇಕು ಅಂತ ಅನ್ಕೊಂಡಿರೋದೆ ನನ್ನ ಮಗಳು ಆಗಿರುವಂಥ ಅನ್ಯಾಯ ಬೇರೆ ಯಾರಿಗೂ ಆಗುವಂಥದ್ದು ಬೇಡ. ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳು ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.